ಫಲಾನುಭವಿಗಳೊಂದಿಗೆ ಚರ್ಚೆ ಹಾಗೂ ಸಂವಾದ. ಗಂಗಾವತಿ ಸಮೀಪದ ಶ್ರೀರಾಮನಗರ ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆ ಸಮಿತಿಯ ಜಿಲ್ಲಾಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಮಹಾಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೊಂದಿಗೆ ಮುಕ್ತವಾದ ಚರ್ಚೆ ಹಾಗೂ ಸಂವಾದವನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರಾದರೂ ನಿಧನಗೊಂಡಿದ್ದರೆ ಅಂತವರ ಹೆಸರನ್ನು ಯೋಜನೆಯಿಂದ ಹೊರಬರಬೇಕು. ಯಾವುದೇ ಕಾರಣಕ್ಕೂ ಅಂತಹ ಪ್ರಕರಣಗಳು ತಮಗೆ ತಿಳಿದಲ್ಲಿ ಗ್ರಾಮ ಪಂಚಾಯಿತಿ ಅಥವಾ ಸಂಬಂಧಿಸಿದ ಇಲಾಖೆ ಇಲ್ಲವೇ ಗ್ಯಾರಂಟಿ ಯೋಜನೆಗಳ ಪ್ರತಿನಿಧಿಗಳ ಬಳಿ ಹೋಗಿ ಸ್ವ ಇಚ್ಛೆಯಿಂದ ಯೋಜನೆಯಿಂದ ಹೊರಬರಬೇಕು. ಜೊತೆಗೆ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರಾದರೂ ಇದ್ದಲ್ಲಿ ತಮ್ಮ ಹೆಸರುಗಳನ್ನು ಸೇರ್ಪಡೆ ಮಾಡುವುದರ ಮೂಲಕ ಸದುಪಯೋಗ ಪಡಿಸಿಕೊಳ್ಳಬೇಕು. ರಾಜ್ಯ ಸರ್ಕಾರ ಫಲಾನುಭವಿಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದು, ಇದಕ್ಕೆ ತಾವೆಲ್ಲರೂ ಸ್ಪಂದಿಸಬೇಕು. ಜೊತೆಗೆ ಕೆವೈಸಿ ಹಾಗೂ ತಮ್ ಅಂದರೆ ಹೆಬ್ಬಟ್ಟನ್ನ ನೀಡುವುದರ ಮೂಲಕ ಮಾಹಿತಿ ನೀಡಿ ಯೋಜನೆಯ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಮಹಾಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಶ್ರೀರಾಮನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ತಿಂಗಳು 48 ರಿಂದ 50 ಲಕ್ಷ ರೂಪಾಯಿ ಪಾವತಿಸಲಾಗುತ್ತಿದ್ದು 2400 ಅಧಿಕ ಫಲಾನುಭವಿಗಳು ಹೊಂದಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಈ ಹಿಂದೆ ಜರುಗಿದ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮರೆಡ್ಡಿ, ರಾಮಕೃಷ್ಣ, ಪಿಡಿಒ ನಾಗೇಶ್, ಬಿ ರಾಮಕೃಷ್ಣ, ಸುಂಕಪ್ಪ ಇತರರು ಪಾಲ್ಗೊಂಡು ಸರ್ಕಾರದ ಹೊಸ ನೀತಿ ನಿಯಮಗಳ ಬಗ್ಗೆ ಮನವರಿಕೆ ಮಾಡುವುದರ ಮೂಲಕ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳು ತಲುಪುವಂತೆ ತೀರ್ಮಾನಿಸಲಾಗಿದ್ದು, ಇದಕ್ಕೆ ಸರ್ವರೂ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಗೋಪುರಗಳಿಗೆ ಮೈಸೂರು, ಧರ್ಮಸ್ಥಳ, ಹುಲಿಗಿ ಇವೆಲ್ಲ ಹೋಗ್ತಾ ಇದ್ವಿ. ಆದ್ರೆ ಕೆಲವೊಂದು ಬಸ್ಗಳು ನಿಲ್ಲುತ್ತೇನೋ ಅದ್ರ ಬಗ್ಗೆ ಒಂದು ಆಫೀಸರ್ ಇಟ್ಟು ಸರಿ ಮಾಡ್ತೀವಿ. ಆಮೇಲೆ ಅಕ್ಕಿ, ನಿಮ್ಗೇನು ಅಕ್ಕಿ ಕೊಡ್ತಾ ಇದಾರಲ್ಲ ರೇಷನ್ ಕಾರ್ಡ್ ಅವರು, ನಾನು ಒಂದ್ಸಲ ಅಲ್ಲಿ ಸ್ಕೂಲಲ್ಲಿ ಮೀಟಿಂಗ್ ಮಾಡಿದ್ದೆ. ಆ ಮೀಟಿಂಗ್ ನಲ್ಲಿ 20 ದಿನ ಕಂಪಲ್ಸರಿ ಅವರು ಅಂಗಡಿ ಓಪನ್ ಮಾಡಬೇಕು. ಏನು ನಿಮ್ಗೆ ಏನಾದ್ರೂ ಅಂಗಡಿ ಓಪನ್ ಮಾಡಿಲ್ಲ ಅಂದ್ರೆ ನೀವು ನಮಗೆ ಕಂಪ್ಲೇಂಟ್ ಮಾಡಿ ಕೇಳ್ಬೋದು. ಆಮೇಲೆ 7ನೇ ವಾರ್ಡ್ ಅವ್ರು ತಂದು ಬರ್ತಾರೆ. ನಮ್ಮ 5ನೇ ವಾರ್ಡ್ನವ್ರಿಗೆ ಮತ್ತು 4ನೇ ವಾರ್ಡ್ನವ್ರಿಗೆ ಅಲ್ಲಿ ಸ್ವಲ್ಪ ನಮ್ಮ ಕೋಟಿ ರೇಷನ್ ಕೊಡ್ತಾ ಇದ್ದಾರೆ.